ಬರ್ತೀರಾ? ತಮಿಳ್ನಾಡಿಂದ? ಕೇರಳ? ಇಲ್ಲಿಂದ ಅಲ್ಲ? ಎಷ್ಟು ಸೇರಿಗೆ? ಗೈಸ್, ನಿಮಗೆ ಒಂದು ವಿಷಯ ಹೇಳಬೇಕು. ಕಾರಣಾಂತರಗಳಿಂದ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಡಿಲೇ ಆಯಿತು. ಕ್ಷಮೆ ಇರಲಿ. ಫುಲ್ ವಿಡಿಯೋ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಪ್ಯೂರ್ ಆರ್ಗ್ಯಾನಿಕ್ ಜಾಗ್ರೆ. ನಾವು ಕಬ್ಬನ್ ಬೆಳೆದಕ್ಕೂ ಯಾವುದೇ ರೀತಿ ಕೆಮಿಕಲ್ ಹಾಕುದಿಲ್ಲ. ರೈತರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡೋಣ. ನಾನು ಒಂದು ಕೃಷಿಕ ಫ್ಯಾಮಿಲಿಯಿಂದ ಬಂದವಳಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ರೈತರಿಗೆ ಸಪೋರ್ಟ್ ಮಾಡೋಣ. ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀನಿ. ಗೈಸ್, ಕಡಲೆಕಾಯಿ ಪರೀಕ್ಷೆಯ ಇತಿಹಾಸ ತಿಳಿಯೋದಾದ್ರೆ ಕಡಲೆಕಾಯಿ ಪರೀಕ್ಷೆಗೆ 500 ವರ್ಷಗಳ ಇತಿಹಾಸ ಇದೆ ಎಂದು ಹೇಳಲಾಗುತ್ತೆ. ಸೊ 500 ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ ತುಂಬಾ ರೈತಾಪಿ ಜನರು ಅಂದ್ರೆ ಫಾರ್ಮರ್ಸ್ ಸ್ಟೇ ಆಗ್ತಾ ಇದ್ರಂತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನು ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಸ್ಪೆಷಲ್ ಅಂದ್ರೆ, ಒಂದು ಕಡೆಗೆ ನಾನು ಹೋಗ್ತಾ ಇದ್ದೀನಿ. ಆ ಜಾಗವನ್ನು ನಿಮ್ಗೂ ತೋರ್ಸೋಣ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ನಾನಿವತ್ತು ಹೋಗ್ತಾ ಇರುವ ಜಾಗ ಯಾವ್ದಪ್ಪ ಅಂದ್ರೆ, ನಮ್ಮ ಬೆಂಗಳೂರಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಹಿರಿಮೆಯ ಕಡ್ಲೆಕಾಯಿ ಪರೀಕ್ಷೆ. ಇದು ಬಂದು ಬೆಂಗಳೂರಿನ ಬಸವನಗುಡಿಯಲ್ಲಿ ಬುಲ್ ಟೆಂಪಲ್ ಹತ್ರ ನಡೀತಾ ಇದೆ. ಸೊ ಎವ್ರಿ ಇಯರ್ ಈ ಕಡ್ಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಕಾರ್ತಿಕ ಮಾಸದ ಕೊನೆಯ ವೀಕ್ ಅಲ್ಲಿ ನಡೆಯುತ್ತೆ. ಸೊ ಹಾಗೆ ಈ ವರ್ಷದಲ್ಲಿ ಈ ತಿಂಗಳ ನವೆಂಬರ್ ತಿಂಗಳ 23ರಿಂದ 26ರ ತನಕ 3 ದಿವಸ ನಡೆಯುತ್ತೆ ಬೆಂಗಳೂರಿನ ಬುಲ್ ಟೆಂಪಲ್ ಹತ್ರ, ಬಸವನಗುಡಿಯ ಬುಲ್ ಟೆಂಪಲ್ ಹತ್ರ. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿ ಸೊ ಆ ಜಾಗವನ್ನು ಇವತ್ತು ನಿಮ್ಗೂ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಸೊ ಇವಾಗಷ್ಟೇ ಫ್ರೆಶ್ ಅಪ್ ಎಲ್ಲ ಆಗಿ, ದೇವರ ಪೂಜೆ ಎಲ್ಲ ಆಗಿ ಇವಾಗ ಹೊರಟು ರೆಡಿ ಆಗಿದ್ದೀನಿ. ಇನ್ನು ತಡ ಮಾಡೋದಕ್ಕೆ ಬನ್ನಿ ಹೋಗೋಣ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ಬನ್ನಿ ಹೋಗೋಣ. ಗೈಸ್, ನಿಮ್ಗೆಲ್ಲರಿಗೂ ಕಡಲೆಕಾಯಿ ಪರೀಕ್ಷೆಗೆ ಸ್ವಾಗತ. ಗೈಸ್, ಹಿಂದೆ ಕಾಣ್ತಿರುವ ಹಾಗೆ ನಾನು ಕಡಲೆಕಾಯಿ ಪರೀಕ್ಷೆಗೆ ಎಂಟ್ರೆನ್ಸ್ ಅಲ್ಲಿ ಇದ್ದೆ. ಸೊ ನಿಮ್ಗೆಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ತುಂಬ ಕ್ರೌಡ್ ಇತ್ತು. ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಸೊ ಆದ್ರೂ ನಾನು ನಿಮ್ಗೆಲ್ಲರಿಗೂ ಕಡಲೆಕಾಯಿ ಪರೀಕ್ಷೆ ತೋರಿಸ್ಬೇಕಂತ, ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಹೋಗಿದ್ದೆ. ಗೈಸ್, ಕಡಲೆಕಾಯಿ ಪರೀಕ್ಷೆಗೆ ಬಂದಿರೋ ಜನ ನೋಡಿ, ಜನ ಸಾಗರನೇ ಅಂತ ಹೇಳ್ಬೋದು. ಅಷ್ಟು ಕ್ರೌಡ್ ಇತ್ತು, ಅಷ್ಟು ರಶ್ ಇತ್ತು, ತುಂಬ ಜನ ಇತ್ತು. ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ. ಒಂದು ಕಡೆ ಎಂಟ್ರೆನ್ಸ್ ಅದು, ಇನ್ನೊಂದು ಕಡೆ ಎಕ್ಸಿಟ್ ಇತ್ತು. ಸೊ ಆದರೂ ನಾನು ಎಕ್ಸ್ಪ್ಲೋರ್ ಮಾಡಲೇಬೇಕಂತ ಹೋದೆ. ಅಲ್ಲಲ್ಲಿ ಸ್ಟಾಲ್ಸ್ ಹಾಕಿದ್ರು. ನಿಮಗೆ ಏನು ಬೇಕು ಎಲ್ಲ ಶಾಪಿಂಗ್ ಮಾಡ್ಬೋದು ಅಂಥದ್ದು ಎಲ್ಲ ವಸ್ತು ಅಲ್ಲಿ ಅವೈಲೇಬಲ್ ಇತ್ತು. ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿತ್ತು. ನೋಡಿ ಕಡಲೆ ಹೇಗೆ ಇಟ್ಟಿದ್ದಾರೆ. ಗೈಸ್ ನೋಡಿ, ಇಲ್ಲಿ ಫಾಸ್ಟ್ ಫುಡ್ ಅವೈಲೇಬಲ್ ಇದೆ. ಸೊ ನಾನು ಕ್ಯಾಪ್ಸಿಕಮ್ ಆರ್ಡರ್ ತಗೊಂಡಿದ್ದೀನಿ. ಗೈಸ್, ಕಡಲೆಕಾಯಿ ಪರೀಕ್ಷೆಯಲ್ಲಿ ತುಂಬ ನಡೆಯೋಕೆ ಇತ್ತು. ಹಾಗೆ ನಡೆದು ಸುಸ್ತಾಗಿ ನನಗೆ ಹಸಿವು ಸ್ಟಾರ್ಟ್ ಆಯಿತು. ಇನ್ನು ಏನಾದರೂ ತಿನ್ನೋಣ ಅಂತ ನೋಡ್ತಾ ಇರುವಾಗ ಪಕ್ಕದಲ್ಲೇ ಬಜ್ಜಿ ಬೋಂಡ ಮಾಡ್ತಾಯಿದ್ರು, ಫಾಸ್ಟ್ ಫುಡ್ ಥರ. ತಿಂದೆ. ಗೈಸ್ ನೋಡಿ, ನಾನು ಇದು ತಗೊಂಡಿದ್ದೀನಿ. ಇದು ಮತ್ತೆ ಇದು ಕ್ಯೂಟ್ ಆಗಿದೆ ನೋಡಿ. ಗೈಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಬುಲ್ ಟೆಂಪಲ್. ನೋಡಿ ಎಷ್ಟು ಚೆನ್ನಾಗಿದೆ.
ಐ ಲವ್ ಮಾಮ್ ಡ್ಯಾಡ್ ಅಂತ. ಇದು ಕೀ ಎಲ್ಲ ಹಾಕ್ಲಿಕ್ಕೆ ಆಗುತ್ತೆ, ಕೀ ಚೈನ್ ಎಲ್ಲ. इसकी क्या बोलते हैं? ಕೀ ಸ್ಟ್ಯಾಂಡ್ ನೋಡಿ. ಮತ್ತೆ ಇದು ತಗೊಂಡೋಗಿ ಗೈಸ್, ನಾನು ಫೈನಲಿ ಕಡಲೆಕಾಯಿ ಪರೀಕ್ಷೆಗೆ ಹೋಗಿ ಬಂದೆ. ಇದು ಬಂದು ಬೆಂಗಳೂರಿನ ಬಸವನಗುಡಿಯ ಬುಲ್ ಟೆಂಪಲ್ ಹತ್ರ ನಡೀತಾ ಇದೆ. ನವೆಂಬರ್ ಕಾರ್ತಿಕ ಮಾಸದ ಕೊನೆಯ ವಾರವಾಗಿರೋದ್ರಿಂದ 23rd ಇಂದ 26th ವರೆಗೆ ನಡೀತಾ ಇದೆ. ಸೊ ಇವತ್ತು ನಾನು ಹೋಗಿದ್ದೆ. ತುಂಬಾ ರಶ್ ಇತ್ತು, ಕಾಲ್ ಹಾಕೋಕೆ ಜಾಗ ಇಲ್ಲ. ಒಂದ್ ಕಡೆ ಎಂಟ್ರೆನ್ಸ್ ಆದ್ರೆ ಇನ್ನೊಂದು ಕಡೆ ಎಕ್ಸಿಟ್ ಇತ್ತು. ತುಂಬಾ ರಶ್, ಸರಿಯಾಗಿ ವಿಡಿಯೋ ಮಾಡೋಕೆ ಆಗಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆದಷ್ಟು. ಯಾಕಂದ್ರೆ ಅಷ್ಟು ಕ್ರೌಡ್ ಇತ್ತು, ಅಷ್ಟು ನಾಯ್ಸ್ ಇತ್ತು. ಆ ನಾಯ್ಸ್ ಅಲ್ಲಿ ಮಾತಾಡೋಕೆ ಆಗ್ತಾ ಇರಲಿಲ್ಲ. ತುಂಬಾ ಯೂಟ್ಯೂಬರ್ಸ್ ಬಂದಿದ್ರು, ಯಾರು ಮಾತಾಡೋದು ನಾನು ನೋಡಿಲ್ಲ, ಬರೀ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ರು. ಪ್ರಾಬಬ್ಲಿ ಎಲ್ಲರೂ ವಾಯ್ಸ್ ಓವರ್ ಕೊಡ್ತಾರೆ, ಯಾಕಂದ್ರೆ ಮಾತಾಡಿರೋದು ಏನು ಕೇಳಿಸಲ್ಲ ಅಂತ, ಅಷ್ಟು ನಾಯ್ಸ್ ಇತ್ತು. ಸೊ ಅಷ್ಟು ಕ್ರೌಡ್ ಇದ್ರಿಂದ ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಜನ ಎವ್ರಿ ಡೇ ಬರ್ತಾ ಇದಾರಂತೆ. ಸೊ ಸಂತೆ ಮಾರ್ಕೆಟ್ ತರ ಲೈಕ್ ಅಲ್ಲಲ್ಲಿ ವ್ಯಾಪಾರಸ್ಥರು ಕಡ್ಲೆ ಮತ್ತೆ ನಿಮ್ಗೆ ಫುಡ್ ಐಟಮ್ ಬೇಕಾದ್ರೆ ಫುಡ್ ಐಟಮ್ ಇದೆ, ಶಾಪಿಂಗ್ ಬೇಕಾದ್ರೆ ಶಾಪಿಂಗ್ ಇದೆ, ಮತ್ತೆ ಮಕ್ಕಳಿಗೆ ಬೇಕಾಗಿರುವಂತದ್ದು ಆಡುವಂಥದ್ದು ಇದು ರೋಲರ್ ಕೋಸ್ಟರ್ ತರದ್ದು ಎಲ್ಲ, ಅಂದ್ರೆ ಲೈಕ್ ಕ್ರಾಡಲ್ ತರ ಇದಿರುತ್ತಲ್ಲ. ಸೊ ಅದೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು, ಮಾತ್ರ ತುಂಬಾನೇ ಇಷ್ಟ ಆಯ್ತು ನಂಗೆ. ಬಟ್ ರಶ್ ಇದ್ರಿಂದ, ಕ್ರೌಡ್ ಇದ್ರಿಂದ
ಯಾರು ವೀಕೆಂಡ್ ಹೋಗಬೇಡಿ, ವೀಕ್ ಡೇಸೇ ಹೋಗಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ಅದು ಡೇ ಟೈಮ್ ಹೋದರೆ ಚೆನ್ನಾಗಿರಲ್ಲ, ನೈಟಿಗೆ ಹೋದರೆ ಲೈಟಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿತ್ತು. ನಾನು ನೈಟ್ ಹೋಗಿರೋದ್ರಿಂದ. ಸೊ ಇವಾಗಷ್ಟೇ ಬಂದಿದ್ದೀನಿ ನಾನು, 11:30 ಆಗಿದೆ. ಸೊ ನನಗೆ ಸಾಕಾಗಿ ಹೋಗಿದೆ, ಸುಸ್ತಾಗಿದೆ. ಸೊ ಅಲ್ಲಿ ಫುಡ್ ಐಟಮ್ ಇದೆ, ಮತ್ತು ಶಾಪಿಂಗ್ಸ್ ಮಾಡೋದಾದ್ರೆ ಶಾಪಿಂಗ್ ಐಟಮ್ ಎಲ್ಲ ಇದೆ, ಮತ್ತು ಮಕ್ಕಳ ಆಟದ ಸಾಮಾನುಗಳು ಎಲ್ಲ ಇದೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವರವರೆಗೆ ಶಾಪಿಂಗ್ ಮಾಡ್ಬೋದು ಅಂತ ಎಲ್ಲ ಪ್ರಾಡಕ್ಟ್ಸ್ ಸೇಲಿಗೆ ಇಟ್ಟಿದ್ರು. ಅಫೋರ್ಡೆಬಲ್ ರೀಸನೇಬಲ್ ಪ್ರೈಸಲ್ಲೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋಕ್ಕೆ, ತುಂಬಾ ಇಷ್ಟ ಆಯಿತು ನನಗೆ. ಸೊ ಹೇಳಬೇಕಂದ್ರೆ ಇದೊಂದು ಒಳ್ಳೆ ಫೆಸ್ಟಿವಲ್ ಥರ ಅನಿಸ್ತು ನನಗೆ. ಇನ್ಫ್ಯಾಕ್ಟ್ ಇದು ಫೆಸ್ಟಿವಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ಕ್ರೌಡ್ ಜಾಸ್ತಿ ಇದರಿಂದ ನಿಮಗೆ ಅಷ್ಟು ಎಂಜಾಯ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಗಲ್ಲ. ಬಿಕಾಸ್ ಅಲ್ಲಿ ನೂಕುನುಗ್ಗಲೆಲ್ಲ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್ ಬಿಕಾಸ್ ಜನ ಜಾಸ್ತಿ ಇದ್ದಾಗ. ಸೊ ಐ ವುಡ್ ಪ್ರಿಫರ್, ನಿಮ್ಗೆ ಏನಾದರೂ ಹೋಗೋಕ್ಕಿದ್ರೆ ಗೈಸ್ ಓನ್ಲಿ ವೀಕ್ ಡೇಸಲ್ಲಿ ಹೋಗಿ. ಬಟ್ ಡೇ ಟೈಮ್ ಹೋಗ್ಬೋದು, ಬಟ್ ಡೇ ಟೈಮ್ ಏನು ಚೆನ್ನಾಗಿ ಕಾಣಿಸಲ್ಲ. ನೈಟ್ ಟೈಮ್ ಲೈಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್. ಅದು ಬಿಟ್ಟರೆ ನಾನು ಕೆಲವೊಂದನ್ನು ಶಾಪಿಂಗ್ ಮಾಡಿದ್ದೀನಿ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ. ಸೊ ಸಣ್ಣದಾಗಿ ಶಾಪಿಂಗ್ ಮಾಡಿದ್ದೀನಿ, ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಇದು ತಗೊಂಡಿದ್ದೀನಿ ಪೆನ್ ಸ್ಟ್ಯಾಂಡ್. ಸೊ ಇದ್ರಲ್ಲಿ ಪೆನ್, ಮೊಬೈಲ್, ಸಣ್ಣ ಕ್ಯಾಲೆಂಡರ್ ಇಲ್ಲದ್ರೆ ಸಣ್ಣ ಡೈರಿ ಎಲ್ಲ ಇಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕೆಳಗಡೆ ಉಕ್ಸ್ ಇದೆಲ್ಲ, ಅದರಲ್ಲಿ ಕೀಸ್ ಎಲ್ಲ ಇಡ್ಬೋದು. ತುಂಬ ಚೆನ್ನಾಗಿದೆ, ಕ್ಯೂಟ್ ಇದೆ. ಐ ಲವ್ ಮಾಮ್ ಆ್ಯಂಡ್ ಡ್ಯಾಡ್ ಅಂತ ನನಗೆ ತುಂಬ ಇಷ್ಟ ಆಯಿತು. ಈ ಥೀಮಲ್ಲಿ ಚೆನ್ನಾಗಿದೆ ಒಂಥರ ಇಮೇಜ್ ನೋಡಿ ಅಂತ ಹತ್ತಿರದಲ್ಲಿ. ಐ ಹೋಪ್ ಕ್ಯಾಮರಾ ಜಸ್ಟಿಫೈ ಮಾಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತುಂಬ ಇಷ್ಟ ಆಯಿತು. ಹಿಂದ್ಗಡೆ ಈ ಥರ ಇದೆ. ಸೊ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 150 ರುಪೀಸ್. ವರ್ತ್ ಅನ್ನಿಸ್ತು ನನಗೆ, ಚೆನ್ನಾಗಿದೆ. ಬಟ್ ನೋಡಿ ಕ್ವಾಲಿಟಿ ಸಹ ಚೆನ್ನಾಗಿದೆ ಇದರದ್ದು ನೋಡಿ. ಬಟ್ ಅವ್ರು ನನಗೆ 100 ರುಪೀಸ್ಗೆ ಕೊಟ್ಟಿದ್ದಾರೆ ಅನಿಸುತ್ತೆ, ನನಗೆ ಮರ್ತೋಯ್ತು ಎಕ್ಸಾಕ್ಟ್ಲಿ. ಬಟ್ 100 ರುಪೀಸ್ ಅನಿಸುತ್ತೆ ನೋಡಿ. ಇನ್ನೊಂದು ಇದು ತಗೊಂಡಿದ್ದೀನಿ, ಕ್ಯೂಟ್ ಆಗಿದೆ ಅಲ್ಲ, ಪ್ರಿನ್ಸೆಸ್ ಥರ ಇದೆ. ಇದು ಎಷ್ಟು ಚೆನ್ನಾಗಿದೆ. ಇದರ ಕಾಸ್ಟ್ಯೂಮ್ ಬಂದು ಅದು ಪರ್ಪಲ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಸಖತ್ತಾಗಿದೆ. ಏನೋ ಗೊತ್ತಿಲ್ಲ, ನನಗೆ ತುಂಬ ಅಟ್ರಾಕ್ಟಿವ್ ಅನಿಸ್ತು. ನನಗೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತು, ತುಂಬ ಇಷ್ಟ ಆಯಿತು. ಅದಕ್ಕೆ ನನಗೆ ತಗೊಳ್ಳೇಬೇಕು ಅನಿಸ್ತು, ನಾನು ತಗೊಂಡೆ. ನೋಡಿ ಈ ಥರ ಇದೆ, ಏಂಜಲ್ ಥರ ಇದೆ, ಕ್ಯೂಟ್ ಆಗಿದೆ. ಯಾಕಂದ್ರೆ ತುಂಬ ಇದನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ. ಥರ ಪ್ರಿನ್ಸೆಸ್ ಥರ ಇದೆ, ಏಂಜಲ್ ಥರ ಇದೆ, ಕ್ಯೂಟ್ ಇದೆ, ಬೇಬಿ ಡಾಲ್ ಥರ. ಇದು ಇನ್ನೊಂದು, ಇದು ಫೋಲ್ಡ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ನೆನೆ, ಬಟ್ ನಾನು ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಯಾಕೆ ಬ್ರೇಕ್ ಮಾಡೋದಂತ. ಇನ್ನು ನೆಕ್ಸ್ಟ್ ಐಟಮ್ ಬಂದು ಇದು ತಗೊಂಡೆ. ಇದು ಹೇರಿಗೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ, ಅಂದರೆ ನಾವು ಸೂಡಿ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಯೂಟಾಗಿ ಕಾಣಿಸುತ್ತೆ, ಸಾರಿಗೆಲ್ಲ ಮ್ಯಾಚ್ ಆಗುತ್ತೆ. ಸಾರಿಗೆ ಸೂಡಿ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು 50 or 100 ರುಪೀಸ್ಗೆ ತಗೊಂಡಿದ್ದಾರೆ, ಅದೇ ಕೊಟ್ಟಿದ್ದಾರೆ. ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಇದ್ರ ಪ್ರೈಸ್ ಬಂದು 100 or 150 ಅಷ್ಟೇ, ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಗೈಸ್. ನಾನು ಎಲ್ಲ ಒಟ್ಟಿಗೆ ತಗೊಂಡೋದ್ರಿಂದ, ಅದು ಹರಿಬರಿಯಲ್ಲಿ ಅವಸರದಲ್ಲಿ ತಗೊಂಡಿರೋದು. ಅದಾದಂತ ಇದು 2 ಸೆಟ್ ಬ್ಯಾಂಗಲ್ ತಗೊಂಡೆ ನೋಡಿ, ಕ್ಯೂಟ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಒಂದು ಈ ಥರ ಇದೆ, ಸೊ ಇದನ್ನು ಯಾಕೋ ತುಂಬ ಇಷ್ಟ ಆಯಿತು. ಸಾರಿಗೆ ಮತ್ತು ಟ್ರೆಡಿಷನಲ್ ವೇರ್ಗೆ ತುಂಬ ಕ್ಯೂಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಟೈಮ್ ಹಾಕಿದಾಗ ವೇರ್ ಮಾಡಿದಾಗ ತೋರಿಸ್ತೀನಿ. ಹಾಗೆ ಇದೊಂದು ಸೆಟ್ ತಗೊಂಡೆ, ಚೆನ್ನಾಗಿದೆ. ಮತ್ತೆ 4 ಪ್ಯಾಕೆಟ್ ಸ್ಟಿಕ್ಕರ್ ತಗೊಂಡಿದ್ದೀನಿ, ಡಿಸೈನ್ ಸ್ಟಿಕ್ಕರ್ ನೋಡಿ, ಈ ಥರ ಎಲ್ಲ ಚೆನ್ನಾಗಿದೆ. ಹಾಗೆ ಇದು ಸೆಟ್ ತಗೊಂಡೆ, ಇದು ಗೋಲ್ಡ್ ಇದೆ. ಬಟ್ ನನಗೆ ಯಾಕೋ ಗೊತ್ತಿಲ್ಲ, ಸಾರಿಗೆ ಡ್ರೆಸ್ಸಿಗೆಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ನೋಡೋಣ, ನೆಕ್ಸ್ಟ್ ಟೈಮ್ ಹಾಕಿದಾಗ ತೋರಿಸ್ತೀನಿ. ಇಲ್ಲಾಂದರೆ ನನ್ನ ಅಕ್ಕನಿಗೆ ಕೊಡೋದು ಅಷ್ಟೇ. ನೋಡೋಣ, ಒಂದು ಅಕ್ಕನಿಗೆ ಒಂದು ನನಗೆ ಅಂತ ತಂದಿರೋದು. ನೋಡೋಣ, ಚೆನ್ನಾಗಿದೆ. ಬೇರೆ ಬೇರೆ ಲಾಕೆಟ್, ಬೇರೆ ಬೇರೆ ಡಿಸೈನ್ ಇದೆ. ಇಷ್ಟೇ ಗೈಸ್ ನಾನು ತಗೊಂಡಿರೋದು. ತುಂಬಾ ಇಷ್ಟ ಆಯಿತು. ಪ್ರೈಸ್ ಬಂದು ಅಫೋರ್ಡೆಬಲ್ ಇತ್ತು, ರೀಸನೇಬಲ್ ಆಗಿತ್ತು. ಸೊ ಎಲ್ಲರೂ ಹೋಗಿ ಇಂಥ ಒಂದು ಒಳ್ಳೆ ಹಬ್ಬವನ್ನು ನಾವು ಎಂಜಾಯ್ ಮಾಡಬೇಕು.
ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಹೋಗಿದ್ದೆ, ತುಂಬಾ ಇಷ್ಟ ಆಯ್ತು. ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇದ್ರಿಂದ, ಸೊ ನುಗ್ಗಲು ಜಾಸ್ತಿ ಇದ್ರಿಂದ ನನಗೆ ಏನೋ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತು. ಅದರ್ವೈಸ್ ಇಟ್ ವಾಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ತುಂಬಾನೇ ಇಷ್ಟ ಆಯ್ತು. ನಾನು ಆಲ್ಮೋಸ್ಟ್ 5:30 6 o'clock ಹಾಗೆ ಹೊರಟ ಹೋಗಿದ್ದೀನಿ. ಬಂದಿರೋದು 11:30 ಆಗಿದೆ ಇವಾಗ. ಸೊ ಇನ್ನು ವಿಡಿಯೋ ಎಂಡ್ ಮಾಡೋದು. ಅದಕ್ಕಿಂತ ನಾನು ಮುಂಚೆ ಕಡಲೆಕಾಯಿ ಪರೀಕ್ಷೆಯ ಇತಿಹಾಸ ತಿಳಿಯೋದಾದ್ರೆ, ಕಡಲೆಕಾಯಿ ಪರೀಕ್ಷೆಗೆ 500 ವರ್ಷಗಳ ಇತಿಹಾಸ ಇದೆ ಎಂದು ಹೇಳಲಾಗುತ್ತೆ. ಸೊ 500 ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ ತುಂಬಾ ರೈತಾಪಿ ಜನರು ಅಂದ್ರೆ ಫಾರ್ಮರ್ಸ್ ಸ್ಟೇ ಆಗ್ತಾ ಇದ್ರಂತೆ. ಅವರು ಬೆಳೆದ ಫಸ್ಟ್ ಬೆಳೆಯನ್ನು ಫಸಲನ್ನು ಅಂದ್ರೆ ಕಬ್ಬು ಆಗ್ಲಿ ಕಡ್ಲೆಕಾಯಿ ಆಗ್ಲಿ ದೇವರಿಗೆ ಅರ್ಪಿಸ್ತಾ ಇದ್ರಂತೆ. ಅಂದ್ರೆ ನೈವೇದ್ಯದ ರೂಪದಲ್ಲಿ ದೇವರಿಗೆ ಅರ್ಪಿಸ್ತಾ ಇದ್ರಂತೆ. ಸೊ ಹಾಗಾಗಿ ಆ ನೈವೇದ್ಯದ ರೂಪದಲ್ಲಿ ಏನು ಫಸ್ಟ್ ಫಸಲನ್ನು ಅರ್ಪಣೆ ಮಾಡ್ತಾರೆ, ಅದಾದ ನಂತರ ಅವ್ರು ಒಂದು ಹಬ್ಬದ ತರ ಆಚರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅದನ್ನೇ ಕಡ್ಲೆಕಾಯಿ ಪರೀಕ್ಷೆ ಅಂತ ಹೆಸರಿಟ್ಟಿದ್ದಾರೆ. ಸೊ ದೇಶದ ಎಲ್ಲೆಲ್ಲಿದ್ದ ಜನರು ಬಂದು ಅಲ್ಲಿ ಎಲ್ಲಾ ವ್ಯಾಪಾರಸ್ಥರು ಒಟ್ಟುಗೂಡಿ ವ್ಯಾಪಾರ ಮಾಡ್ತಾರೆ. ಸೊ ನೆನ್ನೆ ನಾನು ನೋಡ್ದೆ, ಕೇಳ್ದೆ ಕೆಲವರ ಹತ್ರ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ. ಇಲ್ಲಿ ಬರುವ ಕಡ್ಲೆಕಾಯಿ ಬಂದು ಡೈರೆಕ್ಟ್ ರೈತರಿಂದನೇ ಬರುತ್ತೆ. ಸೊ ಕೆಲವು ಬೇರೆ ಬೇರೆ ಕಡೆಯಿಂದ ಬರುತ್ತೆ ಅಂತೆ. ನಾನು ನೆನ್ನೆ ಅವ್ರತ್ರ ಕೇಳ್ದೆ, ಕೆಲವು ತಮಿಳಿಯನ್ಸ್ ಎಲ್ಲ ಮಾಡ್ತಾ ಇದ್ರು, ತಮಿಳು ತೆಲುಗು ಅವರೆಲ್ಲ. ಅವ್ರತ್ರ ಕೇಳ್ದೆ ನಾನು, ನೀವು ನಿಮ್ಮ ಊರಿಂದ ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ. ಹೌದು, ನಾವು ರೈತರಿಂದನೇ ಪರ್ಚೇಸ್ ಮಾಡಿ ಇಲ್ಲಿ ಮಾಡ್ತಾ ಇದೀವಿ ಅಂತ. ಸಣ್ಣ ಸಣ್ಣ ವ್ಯಾಪಾರಸ್ಥರು ಪಾಪ ಮೈಗ್ರೇಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಹೊಟ್ಟೆಪಾಡಿಗಾಗಿ ಎಲ್ಲಿಗೆ ಹೋದ್ರೆ ಏನಂತೆ, ಪಾಪ ಏನೋ ಒಂದು ಕೆಲಸ ಕಸುಬು ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಸೊ ನೆನ್ನೆ ಅಲ್ಲಿಗೆ ಬಂದಿದ್ರು. ನಂಗೆ ಮಾತಾಡಿ ಎಲ್ಲ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಸ್ವಲ್ಪ ಫ್ರೂಟ್ಸ್ ತಗೊಂಡಿದ್ದೀನಿ, ಫ್ರೂಟ್ಸ್ ಒಳಗಡೆ ಇದೆ. ಸೊ ತುಂಬಾ ಖುಷಿ ಆಯ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಈ ತರ ಒಂದೊಂದು ಹಬ್ಬದ ಆಚರಣೆ ಇದ್ದಾಗ ನಾವು ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ಹೋದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಸೆಗ್ಮೆಂಟ್ ಇಷ್ಟ ಆಯ್ತು ಅಂತ ನಂಗೆ ಹೇಳಿ. ಡೆಫಿನೆಟ್ಲಿ ನಂಗೆ ಗೊತ್ತಿದೆ ಆ ಗೊಂಬೆ ಕುಣಿತ ಅಂತ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು. ಐ ಹೋಪ್ ಕಡ್ಲೆಕಾಯಿ ಪರೀಕ್ಷೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್. Lights went down when you feel lost in your shadow.